ಅಸ್ಸಾಂ ರಾಜಕಾರಣನೇ ಬೇರೆ obviously ಬೇರೆ ಬೇರೆ ರಾಜಕಾರಣ ಬೇರೆ ಆಗಿರಬಹುದು ಒಂದೇ ಸರ್ ಕುಮಾರ್ ಸರ್ ನಾನು ಬರ್ತೀನಿ ನಿಮ್ಮ ಹತ್ರ ಒಂದೇ ಹೇಳ್ಬೋದು ನಿಮಿಷ ಬಟ್ ಅಂದ ಮಾತ್ರಕ್ಕೆ ಸಿ ಆಂಟಿ ಇನ್ಕಂಬೆನ್ಸಿ ಫಾರ್ ಯಾಕೆ ಇದು ಮಾತಾಡಕ್ಕೆ ಬಿಡೋದೇ ಇಲ್ಲ ಇವರು ಐಡೆಂಟಿಕಲ್ ಅಲ್ವಾ ಸರ್ ಒಂದೇ ನಿಮಿಷ ಎಸ್ ಅಲ್ಲ ಮುಗಿಸೇ ಇಲ್ಲ ಎಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ಏನಾಗತ್ತೆ ಅಂತಂದರೆ ಕರ್ನಾಟಕದಲ್ಲಿ ಏನು ಇದು ಪೊಸಿಷನ್ ಏನಿದೆಯಲ್ಲ ಧ್ರುವೀಕರಣ ಸಮಸ್ಯೆ ಇದೆ. ಒಬ್ಬರು ಬೇಕು ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಒಬ್ಬರು ನಮ್ಗೆ ಸ್ಥಾನಮಾನ ಬಿಟ್ಕೊಡಿ ಅಂತ ಒಬ್ಬರು ಕೇಳ್ತಿದ್ದಾರೆ, ಇನ್ನೊಬ್ಬರು ಪಟ್ಟ ಕೂತ್ಕೊಂಡಿದ್ದಾರೆ. ಅದು ಅಸ್ಸಾಂನಲ್ಲಿ ಇಲ್ಲ. ಅದು ಆ ಥರ ಕಾಂಪಿಟೇಷನ್ ಪರ್ಯಾಯ ವ್ಯವಸ್ಥೆ ಅಸ್ಸಾಮಲ್ಲಿ ಇಲ್ಲ, ಪರ್ಯಾಯ ವ್ಯವಸ್ಥೆ ವೆಸ್ಟ್ ಬೆಂಗಾಲಲ್ಲಿ ಇಲ್ಲ. ಪ್ಲೀಸ್ ಡೋಂಟ್ ಕಂಪೇರ್ ಕರ್ನಾಟಕ ಟು ಅದರ್ ಸ್ಟೇಟ್ಸ್. ಓಕೆ, ಈ ಪ್ರಶ್ನೆ ಹುಟ್ಟೋದೇನಂತಂದ್ರೆ ಇಲ್ಲಿ ಇದು ಏನೋ ಒಂದು ರಾಜಕೀಯ ಅಥವಾ ಸರ್ಕಾರದ ವಿರೋಧಿ ಅಭಿಯಾನ ಏನಿದೆಯಲ್ಲ, ಅದು ವಿರೋಧಿ ಅಭಿಯಾನಗಳು ಜೊತೆಗೆ ಅದು ವಿರೋಧಿ ಅಭಿಯಾನ ಎಷ್ಟು ಮಟ್ಟಿಗಿದೆ, ಜೊತೆಗೆ ಅಭಿವೃದ್ಧಿ ಅಭಿಯಾನ ಎಷ್ಟು ಮಟ್ಟಿಗಿದೆ ಅಂತ ಅದು ಚೆಕ್ ಮಾಡ್ಕೋಬೇಕಾಗತ್ತೆ. ಅವ್ರು ಹೇಳಿದಕ್ಕೆ ಒಂದು ಕೌಂಟರ್ ಕೊಟ್ಬಿಡ್ತೀನಿ. ಏನಂತಂದ್ರೆ ಇದು ಕೌಂಟರ್ ಅಲ್ಲ, ಕರೆಕ್ಷನ್ಸ್ ಅಂತ ತಿಳ್ಕೊಬಹುದು. ಏನಂತಂದ್ರೆ ಅಲ್ಲ, ಕೌಂಟರ್ ಕೊಡಿ, ಕರೆಕ್ಷನ್ ಅಂತ ಅಲ್ಲಲ್ಲ. ಏನಂತಂದ್ರೆ ಹಿ ಹ್ಯಾಸ್ ಇಸ್ ಆರ್ಗ್ಯುಮೆಂಟ್. ನನ್ನ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ನೋಡಿ, ನೀವು ಜನರು ನಿಮ್ಮನ್ನ ಚುನಾಯಿತ ಮಾಡಿಬಿಟ್ಟು ಕಳಿಸಿರೋದು ಸರ್ಕಾರ ನಡೆಸೋಕ್ಕೆ, ಜಗಳ ಆಡಕ್ಕಲ್ಲ. ಆಯ್ತಾ? ಒಂದು ಫ್ಯಾಕ್ಟರ್. ಅದೇನೆ ಅಸ್ಸಾಮಲ್ಲಿ ಜನಗಳು ಹಿಮಂತ ಬಿಸ್ವಾ ಸರ್ಮಾನ ಎರಡು ಸರಿ ಆರಿಸಿ ಕಳಿಸಿದ್ರೆ, ಇವಾಗ ಈ ಸರಿ ಹ್ಯಾಟ್ರಿಕ್ ಹೀರೋ ಆಗ್ತಾರೆ ಅವರು. ಆಯ್ತಾ? ಹ್ಯಾಟ್ರಿಕ್ CM ಆಗ್ತಾರೆ ಅವರು. ಜನಗಳನ್ನು ನೀವು ಸರ್ಕಾರ ಆಡಳಿತ ಮಾಡೋ ಬದಲು ಕೂತ್ಕೊಂಡು ಜಗಳ ಆಡಿ ಅಂತ ನಿಮ್ಗೆ ಕಳಿಸಿರೋದು. ಅದಕ್ಕೇನೆ ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಆಗೋದು. ಕರ್ನಾಟಕ ರಾಜ್ಯ, ಅಸ್ಸಾಂ ರಾಜ್ಯ ಆನ್ ಸ್ಕೇಲ್ ವೈಸ್ ಇದರದ್ದು GDP ವೈಸ್ ತುಂಬಾ ಚಿಕ್ಕದಿರ್ಬೋದು, ಬಟ್ ಪ್ರತಿಯೊಂದು ಇದ್ರಲ್ಲೂ ಇರುತ್ತೆ ಸರ್. ಕುಮಾರ್ ಸರ್ ಸಣ್ಣದೊಂದು ಹೇಳ್ಬಿಡ್ತೀನಿ. ಒಂದೇ ನಿಮಿಷ ಸರ್. ಕುಮಾರ್ ಸರ್ ಆಗ್ಲಿಂದ ಪೇಷನ್ಸ್ ಇಂದ ಕಾಯ್ತಾ ಇದ್ದಾರೆ. ಎಸ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನೀವು ಹೇಳ್ತಾರೆ, ಅವರು ನೀಟಾಗಿ ಒಂದು ಮಾತು ಹೇಳ್ತಾರೆ ಪ್ರಸಾದ್ ಸರ್. ಏನು ಅಂತಂದ್ರೆ, ಕರ್ನಾಟಕದಲ್ಲಿರುವಂತಹ ರಾಜಕೀಯ ತರಾನೇ ಬಿಜೆಪಿ ಹೇಗೆ ಇದರಲ್ಲಿದೆಯೋ ಆ ತರಾನೇ ಅಸ್ಸಾಂನಲ್ಲೂ ಕೂಡ ಹಾಗೆ ಅಂತ ಹೇಳಿ. ಖಂಡಿತ ಇಲ್ಲ. ಇವರು ಈ ಥರದ ನರೇಷನ್ಗಳನ್ನು ಬಿಲ್ಡ್ ಮಾಡಿ ಇಲ್ಲದೇ ಇರೋ ಹುಸಿ ಭರವಸೆಗಳನ್ನು, ಹುಸಿ ಡ್ರಾಮಾಗಳನ್ನು ಕಟ್ಟಿ ಅಲ್ಲಿಯ ಜನರಿಗೆ ಮಂಕುಬೂದಿ ಹೆಚ್ಚುವಂಥ ಇವರ ಎಲ್ಲ ವ್ಯವಸ್ಥಿತವಾದ ಪಿತೂರಿಯ ನಡುವೆ ಚುನಾವಣಾ ಆಯೋಗವನ್ನು ಬಳಸ್ಕೊಂಡು ಇದು ನಡೀತಾ ಇರೋದು. ಇದು ಎಲ್ಲ ಜನರಿಗೂ ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ನಾನು ಕೇಳ್ತಾ ಇದ್ದೇನೆ, ನಿಮ್ಮ ಗೆಲುವಿನ ಯಾತ್ರೆ ನಮ್ಮ ಅರಣ್ಯ ಪ್ರದೇಶ ಮಾರಾಟ ಮಾಡೋದಕ್ಕೆ, ಅಲ್ಲಿರುವಂಥ ಭೌಗೋಳಿಕ ಪ್ರದೇಶ ಮಾರಾಟ ಮಾಡೋದಕ್ಕೆ, ಅಲ್ಲಿರುವಂಥ ಸಾರ್ವಜನಿಕ ಜೀವನದ ಮಟ್ಟವನ್ನು ಕುಸಿತ ಮಾಡೋದಕ್ಕೆ ಯಾತ್ರೆ ಮಾಡಬೇಕಾಗಿರೋ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮುನ್ನಡೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ಹಿನ್ನಡೆ. ಕ್ಷಣಕ್ಕೂ ಬಯಲಾಗ್ತಾ ಇದೆ ಬೈ ಎಲೆಕ್ಷನ್ ಫಲಿತಾಂಶ. ಕ್ಷಣಕ್ಕೂ ಬಯಲಾಗ್ತಾ ಇದೆ ಬೈ ಎಲೆಕ್ಷನ್ ಫಲಿತಾಂಶ. ಬದಲಾಗ್ತಾ ಇದೆ ಕ್ಷಣಕ್ಕೂ ಕೂಡ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಭಾರಿ ಮುಂದಾನೆ. ಮೊದಲ ಸುತ್ತಿನಲ್ಲಿ ಸಮರ್ಥ್ಗೆ 718 ಮತಗಳ ಮುನ್ನಡೆ ಸಿಕ್ಕಿದ್ದಾವೆ.
ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಭಾರೀ ಮುನ್ನಡೆ ಲಭಿಸ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಸದ್ಯಕ್ಕೆ ಹಿನ್ನಡೆಯಲ್ಲಿದ್ದಾರೆ. ಉಮೇಶ್ ಮೇಟಿ ಭಾರಿ ಮುನ್ನಡೆಯಲ್ಲಿದ್ದಾರೆ. ಬಾಗಲಕೋಟೆ 5,000 ಮತಗಳ ಮುನ್ನಡೆಯಲ್ಲಿದ್ದಾರೆ ಉಮೇಶ್ ಮೇಟಿ ಅವರು. ವೀರಣ್ಣ ಚರಂತಿಮಠ ಸದ್ಯಕ್ಕೆ ಹಿನ್ನಡೆಯಲ್ಲಿದ್ದಾರೆ. ಚೇಂಜಸ್ ಆಗತ್ತೆ, ಬದಲಾವಣೆ ಇನ್ ಸ್ವಲ್ಪ ಆಗತ್ತೆ. ದಾವಣಗೆರೆಯಲ್ಲಿ ಒಂದು ಕಡೆ ಸಮರ್ಥ ಶಾಮನೂರ್ ಮುನ್ನಡೆಯಲ್ಲಿದ್ದಾರೆ. ಬಾಗಲಕೋಟೆಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಭಾರಿ ಮುನ್ನಡೆ 5,000 ಮತಗಳ ಅಂತರದಲ್ಲಿದ್ದಾರೆ. ಎಸ್ ಕುಮಾರ್ ಅವರೇ, ಒಂದು ರೀತಿಯಲ್ಲಿ ಕಾಂಗ್ರೆಸ್ ಖುಷಿ ಪಡುವಂಥದ್ದು, ಎರಡೂ ಕ್ಷೇತ್ರಗಳು ಭಾರಿ ಮುನ್ನಡೆಯಲ್ಲಿದ್ದಾರೆ. ಇಬ್ಬರು ನಿಮ್ಮವರೇ ಅಭ್ಯರ್ಥಿಗಳು. ಖುಷಿ ಪಡೋದು ಮತ್ತು ದುಃಖ ಪಡೋದು ಎರಡೂ ಏನಲ್ಲಿ ಬಹಳ ಚಿಕಿತ್ಸಕ ಅಥವಾ ಆಶ್ಚರ್ಯಚಕಿತವಾಗಿ ನೋಡುವಂಥ ಪ್ರಮೇಯ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಎರಡೂ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳಿದ್ದಂಥವರು ಅಕಾಲಿಕ ಮರಣದಿಂದ ಅವರ ಸ್ಥಾನ ತೆರವಾಗಿತ್ತು. ಆ ಸನ್ಮಿತ್ರರು ಹಿರಿಯರು ಆದಂಥ ಅವರಿಬ್ಬರು ಜಾಗಕ್ಕೆ ನಮ್ಮಲ್ಲಿ ಒಂದು ಪದ್ಧತಿ, ನಮ್ಮ ಪಕ್ಷದಲ್ಲಿ ಯಾರದೇ ನಮ್ಮಲ್ಲೇ ಅಂತಲ್ಲ, ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಆ ಥರದ್ದೊಂದು ನಡ್ಕೊಂಬಂದಿದೆ. ಯಾವುದೇ ಪಕ್ಷ ಆಗಿದ್ದರೂ ಅವ್ರ ಮನೆಯವ್ರನ್ನ ಒಂದು ಅವಕಾಶ ಕೊಟ್ಟು ಗೌರವಿಸುವಂಥ ಕೆಲಸ ಮಾಡೋದು. ಅಂದರೆ ಪಕ್ಷದ ಆಂತರ್ಯದಲ್ಲಿರುವಂಥ ಅವ್ರಿಗೆ ಋಣ ತೀರಿಸೋದು ಅಂತ ಇವರ ಪದಗಳು ಏನೇನೋ ಬರುತ್ತಲ್ಲ, ಆ ಥರದ್ದು. ಅಂದರೆ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥದ್ದು. ಮತ್ತು ಜನರು ಕೂಡ, ಕ್ಷೇತ್ರದ ಜನರು ಆಶಿಸ್ತಾರೆ ಅದನ್ನು. ಇವರು ಇಲ್ಲಿ ಗೆಲ್ಸಿದ್ವಿ, ಅವರು ಮಧ್ಯದಲ್ಲಿ ತೀರೋದ್ರು, ಅವ್ರ ಮನೆಯವ್ರು ಯಾರು ನಿಂತರೆ ಅವ್ರಿಗೆ ಆಶೀರ್ವಾದ ಮಾಡೋಣ ಅನ್ನೋದು ಒಂದು ನಡ್ಕೊಂಬಂದಿರುತ್ತೆ ಆ ಪದ್ಧತಿ. ಆ ಪದ್ಧತಿಯಂತೆ ನಾವು ಅವರಿಬ್ಬರಿಗೂ ಮತದಾನ